ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಸೊ ಯಾವಾಗ ಕ್ವಶನ್ಸ್ ಅಲ್ಲಿ ಸ್ಕ್ರಾಪ್ ವ್ಯಾಲ್ಯೂ ಅಥವಾ ಸಾಲ್ವೇಜ್ ವ್ಯಾಲ್ಯೂ ಅಥವಾ ರೆಸಿಡಿಯಲ್ ವ್ಯಾಲ್ಯೂ ಅಂತ ಕೊಟ್ಟು ನಿಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆದ್ರೂ ಕೇಳ್ಬೋದು ಅಥವಾ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನ ಕೇಳಿದ್ರೆ ನೀವು ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಕ್ಯಾಶ್ ಫ್ಲೋ ಆಫ್ ಪ್ರಾಜೆಕ್ಟ್ ಎಕ್ಸ್ ಆರ್ ಗಿವನ್ ಬಿಲೋ. ನೋಡಿ, ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಎಕ್ಸ್ ಗೆ ಸಂಬಂಧಪಟ್ಟ ಕ್ಯಾಶ್ ಫ್ಲೋನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕಾಲಮ್ ಅಲ್ಲಿ ಇಯರ್ ಇದೆ, 5 ವರ್ಷ ಇದೆ. ಕ್ಯಾಶ್ ಫ್ಲೋ ಅವರೇ ಕೊಟ್ಟಿದ್ದಾರೆ, 20,000 ಫಸ್ಟ್ ಇಯರ್, 30,000 ಸೆಕೆಂಡ್ ಇಯರ್, 60,000 ಥರ್ಡ್ ಇಯರ್, 80,000 ಫೋರ್ತ್ ಇಯರ್, 30,000 ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 10% ಅವರೇ 5 ವರ್ಷದ್ದು ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 0.909, 0.826, 0.751, 0.683, 0.621 ಅವರೇ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಇಲ್ಲಿ ಹೇಳಿದ್ರು ಡೈರೆಕ್ಟ್ ಆಗಿ ಬರೀ ಕ್ಯಾಶ್ ಫ್ಲೋ ಅಂತ ಹೇಳಿದ್ದಾರೆ. ಸೊ ಯಾವ ತರ, ಬಿಫೋರ್ ಡಿಪ್ರಿಸಿಯೇಷನ್, ಆಫ್ಟರ್ ಡಿಪ್ರಿಸಿಯೇಷನ್, ಏನಿದೆ ಏನು ಹೇಳಿಲ್ಲ. ಸೊ ನೋಡಿ, ಏನು ಹೇಳಿಲ್ಲ ಅಂತ ಹೇಳಿದ್ರೆ, ಕ್ವಶನ್ಸ್ ಅಲ್ಲಿ ಕ್ಯಾಶ್ ಫ್ಲೋ ಯಾವಾಗ್ಲೂ ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು ಅದು ಯಾವ ತರ ಕ್ಯಾಶ್ ಫ್ಲೋ ಇರುತ್ತಪ್ಪ. ಇನ್ ಕೇಸ್ ಏನು ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇರುತ್ತೆ. ಯಾವಾಗ ಕ್ಯಾಶ್ ಫ್ಲೋ ಬಗ್ಗೆ ಏನು ಹೇಳಿಲ್ಲ ಅಂದ್ರೆ ನೀವು ಇದನ್ನೇ ತಗೋಬೇಕು, ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇದೆ ಅಂತ ಅರ್ಥ. ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇದೆ ಅಂತ ಅರ್ಥ. ಸೊ ಇದು ಕ್ಯಾಶ್ ಫ್ಲೋ ಮತ್ತೆ ಪಿ ವಿ ಫ್ಯಾಕ್ಟರ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಹೇಳಿದ್ದಾರೆ ನೋಡಿ, ದಿ ಸಾಲ್ವೇಜ್ ವ್ಯಾಲ್ಯೂ ಅಥವಾ ಸ್ಕ್ರಾಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಟ್ ದಿ ಎಂಡ್ ಆಫ್ ದಿ 5th ಇಯರ್. ಇದು ಯಾವಾಗ್ಲೂ ಕೂಡ ಸಾಲ್ವೇಜ್ ವ್ಯಾಲ್ಯೂ ಮತ್ತೆ ಸ್ಕ್ರಾಪ್ ವ್ಯಾಲ್ಯೂ ಕ್ವಶನ್ಸ್ ಅಲ್ಲಿ ಹೇಳ್ಬೋದು, ಹೇಳ್ದೇನೆ ಕೂಡ ಇರ್ಬೋದು. ನಿಮ್ಗೆ ಎಷ್ಟು ವರ್ಷ ಕೊಟ್ಟಿರ್ತಾರೋ ಅಷ್ಟು ವರ್ಷ ಎಂಡ್ ಆದ್ಮೇಲೆ ಬರೋದು. ಈಗ 5 ವರ್ಷ ಕೊಟ್ರೆ 5 ವರ್ಷದ ಆದ್ಮೇಲೆ, ಸಪೋಸ್ 6 ಇಯರ್ಸ್ ಕೊಟ್ರೆ ಆಫ್ಟರ್ ದಿ ಎಂಡ್ ಆಫ್ ದಿ 6 ಇಯರ್ಸ್, 4 ಇಯರ್ಸ್ ಕೊಟ್ರೆ ಆಫ್ಟರ್ ದಿ ಎಂಡ್ ಆಫ್ ದಿ 4th ಇಯರ್ಸ್ ಅಂತಾನೆ ಕೊಡ್ತಾರೆ. ಸೊ ಇಲ್ಲಿ ಅಟ್ ದಿ ಎಂಡ್ ಆಫ್ ದಿ 5th ಇಯರ್ ಸಾಲ್ವೇಜ್ ವ್ಯಾಲ್ಯೂ 40,000 ಸಾಲ್ವೇಜ್ ವ್ಯಾಲ್ಯೂ ಬರುತ್ತೆ. ಸ್ಕ್ರಾಪ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ದಾರೆ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಬಂದು 2 lakh rupees ಇದೆ ಅಂತ ಹೇಳಿದ್ದಾರೆ, ದಟ್ ಇಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ನಮ್ಗೆ ಹೇಳಿದರೆ ಕ್ಯಾಲ್ಕುಲೇಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, NPV ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, NPV ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನಿಮ್ಗೆ ಎಂತ ಕ್ಯಾಶ್ ಫ್ಲೋ ಬೇಕಪ್ಪ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಕ್ಯಾಶ್ ಫ್ಲೋ ಇರಬೇಕು. ಬಟ್ ಕ್ವಶನ್ ಅಲ್ಲಿ ಬರೀ ಕ್ಯಾಶ್ ಫ್ಲೋ ಅಂತ ಹೇಳಿದ್ದಾನೆ, ಏನು ಅಂತ ಹೇಳಿಲ್ಲ ಅಂದ್ರೆ ನೀವು NPV, ಪೇ ಬ್ಯಾಕ್ ಪೀರಿಯಡ್, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮತ್ತೆ IRR ನ ಡೈರೆಕ್ಟ್ ಆಗಿ ಮಾಡಬಹುದು. ಏನಕ್ಕೆ ಅಂದ್ರೆ ಅದು ಯಾವಾಗ್ಲೂ ಕೂಡ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇರುತ್ತೆ ಅಂತ ಅರ್ಥ. ಸೊ ಇದು ಕ್ವಶನ್. ಬಟ್ ಇಲ್ಲಿ ಸ್ಕ್ರಾಪ್ ವ್ಯಾಲ್ಯೂ ಕೊಟ್ಟಾಗ ನೀವೇನ್ ಮಾಡ್ಬೇಕು NPV ಅನ್ನೋದನ್ನ ಮಾತ್ರ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, NPV ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ಈ ತರ ಕಾಲಮ್ ಹಾಕೊಳ್ಳಿ ಸಿಂಪಲ್ ಆಗಿ. ಫಸ್ಟ್ ಕಾಲಮ್ ಇಯರ್ ಅಂದ್ರೆ ಅವ್ರು ಕೊಟ್ಟಿರೋ ವರ್ಷ, ಎಷ್ಟು ವರ್ಷ ಕೊಟ್ಟಿರ್ತಾರೆ ಅಷ್ಟು ಹಾಕೊಳ್ಳಿ. ಸೊ ಇಲ್ಲಿ 5 ಇಯರ್ಸ್ ಕೊಟ್ಟಿದ್ದಾರೆ, 1 2 3 4 5, 5 ವರ್ಷ ಹಾಕೊಂಡಿದ್ದೀನಿ. ಕ್ಯಾಶ್ ಇನ್ಫ್ಲೋ, ಅವರು ಯಾವ್ದು ಕ್ಯಾಶ್ ಇನ್ಫ್ಲೋ ಸ್ಪೆಸಿಫಿಕ್ ಆಗಿ ಕೊಟ್ರೆ ನನಗೆ ಬೇಕಾದ ಕ್ಯಾಶ್ ಇನ್ಫ್ಲೋನ ನಾನು ರೆಡಿ ಮಾಡ್ಕೋಬೇಕು. ಬಟ್ ಇಲ್ಲಿ ಕ್ಯಾಶ್ ಇನ್ಫ್ಲೋ ಯಾವುದು ಅಂತ ಹೇಳಿಲ್ಲ. ಸೊ ಏನು ಹೇಳಿಲ್ಲ ಅಂದ್ರೆ ಜಸ್ಟ್ ನೀವು ಕ್ಯಾಶ್ ಇನ್ಫ್ಲೋ ಅಂತ ತಗೊಳ್ಳಿ. ಅದು ಯಾವಾಗಲೂ ಕೂಡ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇರುತ್ತೆ. ಅದು NPV ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬೇಕಾದಂತ ಕ್ಯಾಶ್ ಫ್ಲೋನೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ 5 ವರ್ಷನೂ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 20,000 ಕೊಟ್ಟಿದ್ದಾರೆ, ಸೆಕೆಂಡ್ ಇಯರ್ 30,000 ಕೊಟ್ಟಿದ್ದಾರೆ, ಥರ್ಡ್ ಇಯರ್ ಬಂದು 60,000 ಕೊಟ್ಟಿದ್ದಾರೆ, ಫೋರ್ತ್ ಇಯರ್ 80,000 ಕೊಟ್ಟಿದ್ದಾರೆ, 80,000, ಫಿಫ್ತ್ ಇಯರ್ ಬಂದು 30,000 ಕೊಟ್ಟಿದ್ದಾರೆ. ಸೊ 30,000 ಕ್ಯಾಶ್ ಇನ್ಫ್ಲೋ ಇರೋದು. ಇದು ಕ್ಯಾಶ್ ಇನ್ಫ್ಲೋ ಅವರೇ ಕ್ವಶನ್ ಅಲ್ಲೇ ಕೊಟ್ಟಿರೋದು. PV ಫ್ಯಾಕ್ಟರ್ 10% ಅಂತ ಹೇಳ್ಬಿಟ್ಟು ಅವರೇ ಕೊಟ್ಟಿದ್ದಾರೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ಅದನ್ನ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಬೇಕಾದ್ರೂ ಕರಿಬಹುದು. ಫಸ್ಟ್ ಇಯರ್ 0.909, ಫಸ್ಟ್ ಇಯರ್ ಬಂದು 0.909. ಆಯಾ ವರ್ಷದ PV ಫ್ಯಾಕ್ಟರ್ ಏನಿದೆ ಆಯಾ ವರ್ಷ ನೀವು ತಗೋಬೇಕು. ಫಸ್ಟ್ ಇಯರ್ 0.909 ಇದೆ, ಸೆಕೆಂಡ್ ಇಯರ್ 0.826 ಇದೆ, ಥರ್ಡ್ ಇಯರ್ 0.751 ಇದೆ, ನೆಕ್ಸ್ಟ್ 0.683 ಫೋರ್ತ್ ಇಯರ್ ಇದೆ, ಲಾಸ್ಟ್ ಇಯರ್ 0.621 ಕೊಟ್ಟಿದ್ದಾರೆ. ಸೊ ಇಷ್ಟೇ ಇನ್ಫಾರ್ಮೇಶನ್ಸ್ ಇರೋದು. ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ, PV ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಇವಾಗ ಆಯಾ ವರ್ಷದ ಕ್ಯಾಶ್ ಇನ್ಫ್ಲೋ ಇಂಟು ಆಯಾ ವರ್ಷದ PV ಫ್ಯಾಕ್ಟರ್ ನ ನೀವು ಮಲ್ಟಿಪ್ಲೈ ಮಾಡಬೇಕು. ಕ್ಯಾಶ್ ಇನ್ಫ್ಲೋ ಇಂಟು PV ಫ್ಯಾಕ್ಟರ್ ಮಾಡಬೇಕು. ಈಗ ಫಸ್ಟ್ ಇಯರ್ ಬಂದ್ರೆ ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿಯಪ್ಪ ಅಂದ್ರೆ 20,000 ಕ್ಯಾಶ್ ಇನ್ಫ್ಲೋ ಇದೆ, ಇಂಟು 0.909 ಮಾಡಿದ್ರೆ ನಮಗೆ 18,180 ಬರುತ್ತೆ. ದಟ್ ಈಸ್ 18,180 ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಸೊ ಕ್ಯಾಶ್ ಇನ್ಫ್ಲೋ ಇಂಟು PV ಫ್ಯಾಕ್ಟರ್ಸ್ ಅನ್ನ ಮಾಡಬೇಕು ನೀವು. ಸೊ ಆಯಾ ವರ್ಷದ ಕ್ಯಾಶ್ ಇನ್ಫ್ಲೋ ಇಂಟು PV ಫ್ಯಾಕ್ಟರ್ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಕ್ತು. ಈಗ ಎರಡನೇ ವರ್ಷಕ್ಕೆ ಬಂದ್ರೆ ಕ್ಯಾಶ್ ಇನ್ಫ್ಲೋ 30,000 ಇದೆ, ಇಂಟು PV ಫ್ಯಾಕ್ಟರ್ ಬಂದು 0.826 ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 24,780 ಸೆಕೆಂಡ್ ಇಯರ್ ಸಿಗುತ್ತೆ. ಸೇಮ್ ಥರ್ಡ್ ಇಯರ್ ಬಂದು 60,000 ಇದೆ, ಇಂಟು 0.751 ಇದೆ,
60,000 ಇಂಟು 0.751 ಮಾಡಿದ್ರೆ ನಮಗೆ 45,060 rupees ಇದೆ. ನೆಕ್ಸ್ಟ್ ಫೋರ್ತ್ ಇಯರ್ ಬಂದು 80,000 ಇಂಟು 0.683 ಮಾಡಿದ್ರೆ ನಮಗೆ 54,640 ಸಿಗುತ್ತೆ. ಅಂಡ್ ಲಾಸ್ಟ್ ಇಯರ್ ಬಂದು 30,000 ಇರೋದಿಲ್ಲ, 30,000 ಇಂಟು 0.621 ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದ್ರೆ 18,630 ಸಿಗುತ್ತೆ. ಸೊ ಈ ತರ ನೀವು ಮಾಡ್ಕೋಬೇಕು. ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಇದು ಯೂಶಲ್ ಆಗಿ 5 ವರ್ಷ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ 5 ವರ್ಷದ ಪಿ ವಿ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮಗೆ ಬರ್ತಕ್ಕಂಥದ್ದೇ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಂತ ತಗೊಳ್ತೀವಿ. ಸೊ ಇದೆಲ್ಲ ಆದ್ಮೇಲೆ ಯಾವುದೇ ಕ್ವಶನ್ಸ್ ಅನ್ನ ಮಾಡಿ, ನೀವು ಯಾವುದೇ ಕ್ವಶನ್ಸ್ ಅನ್ನ ಮಾಡ್ಬೇಕಾದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮತ್ತೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ನೀವೆಲ್ಲೇ ಮಾಡ್ತಾ ಹೋಗಿ, ಕ್ವಶನ್ ಅಲ್ಲಿ ಸ್ಕ್ರಾಪ್ ವ್ಯಾಲ್ಯೂ ಅಥವಾ ರೆಸಿಡಿಯಲ್ ವ್ಯಾಲ್ಯೂ ಅಥವಾ ಸಾಲ್ವೇಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದ್ರೆ ಯಾವಾಗ ನೀವು ತಗೋಬೇಕು ಅಂದ್ರೆ ಅಟ್ ದಿ ಎಂಡ್ ಆಫ್ ದಿ ಲಾಸ್ಟ್ ಇಯರ್. ಕ್ವಶನ್ ಅಲ್ಲಿ ಹೇಳ್ಬೋದು, ಹೇಳ್ದೇನು ಕೂಡ ಇರ್ಬೋದು. ನಿಮ್ಮ ಕ್ವಶನ್ ಅಲ್ಲಿ ಎಷ್ಟು ವರ್ಷ ಕೊಟ್ಟಿರ್ತಾರೆ ಆ ಲಾಸ್ಟ್ ಇಯರ್ ಯಾವ್ದಿರುತ್ತೆ ಅದೇ ವರ್ಷ ನೀವು ತಗೋಬೇಕು. ಸೊ ಬೇಕಾದ್ರೆ ನಾನು ಇದೇ 30,000 ಲಾಸ್ಟ್ ಇಯರ್ 5th ಇಯರ್ ಇರೋದು ಇದಕ್ಕೆ ಬೇಕಾದ್ರೆ ಆಡ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ಸಪರೇಟ್ ಆಗಿ ನೆಕ್ಸ್ಟ್ ಲೈನ್ ಅಲ್ಲಿ ಇಯರ್ ಎಂಡ್ ಯಾವುದು 5th ಇಯರ್ ಇಸ್ ಲಾಸ್ಟ್ ಇಯರ್, ಹಾಗಾಗಿ 5th ಇಯರೇ ತಗೋಬೇಕು. 5th ಇಯರ್ ಸಾಲ್ವೇಜ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಸಾಲ್ವೇಜ್ ವ್ಯಾಲ್ಯೂನ ತಗೋಬೇಕು. ನೀವು ಕ್ಯಾಶ್ ಇನ್ಫ್ಲೋ ನಲ್ಲಿ ಸಾಲ್ವೇಜ್ ವ್ಯಾಲ್ಯೂ ಅಮೌಂಟ್ ಅನ್ನ ಲಾಸ್ಟ್ ಇಯರೇ ತಗೋಬೇಕು 40,000. ಇದಕ್ಕೆ ಪಿ ವಿ ಫ್ಯಾಕ್ಟರ್ ಕ್ವಶನ್ ಅಲ್ಲಿ ಕೊಡಲ್ಲ. ಸೊ ಹಾಗಾಗಿ ನಾವು ಲಾಸ್ಟ್ ಇಯರ್ ಅಂದ್ರೆ 5ನೇ ವರ್ಷ ಪಿ ವಿ ಫ್ಯಾಕ್ಟರ್ ಯಾವ್ದಿದೆ ಅದೇ ಪಿ ವಿ ಫ್ಯಾಕ್ಟರ್ ನ ಇಲ್ಲಿ ತಗೋಬೇಕು. ಸೊ 0.621 ಪಿ ವಿ ಫ್ಯಾಕ್ಟರ್ ನ ತಗೋಬೇಕು. ಇದೊಂದೇ ಡಿಫರೆನ್ಸ್. ಸಾಲ್ವೇಜ್ ವ್ಯಾಲ್ಯೂ ಅಥವಾ ಸ್ಕ್ರಾಪ್ ವ್ಯಾಲ್ಯೂ ಅಥವಾ ರೆಸಿಡಿಯಲ್ ವ್ಯಾಲ್ಯೂ ಕೊಟ್ಟು ಎನ್ ಪಿ ವಿ ಅಥವಾ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನ ಕೇಳಿದ್ದಾರೆ ಅಂದ್ರೆ ನೀವು ಲಾಸ್ಟ್ ಇಯರ್ ಎಂಡ್ ಅಲ್ಲಿ ಅದನ್ನ ತಗೊಂಡ್ಲೇಬೇಕು. ಅದನ್ನ ತಗೊಂಡು ಪಿ ವಿ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡ್ಲೇಬೇಕಾಗುತ್ತೆ. ಹಾಗಾಗಿ 40,000 ಇಂಟು 0.621 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 24,840 ನನಗೆ ಸಿಗುತ್ತೆ. 840 ಸಿಗುತ್ತೆ. ಸೊ ಇಷ್ಟನ್ನ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ಮಾಡಿದಾಗ ನಮ್ಗೆ ಬರೋದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಈಗ ನನಗೆ ಎನ್ ಪಿ ವಿ ಕೇಳಿದ್ರಿಂದ ಸೊ ನಾನು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮಾಡಬೇಕು. ಯಾವಾಗ ಸಾಲ್ವೇಜ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಲಾಸ್ಟ್ ಇಯರ್ ನೀವು ಕಂಪಲ್ಸರಿ ತಗೊಂಡ್ಲೇಬೇಕು. ಸೊ ಲಾಸ್ಟ್ ಇಯರ್ ಯಾವ್ದು ಕ್ವಶನ್ ಅಲ್ಲಿ ಲಾಸ್ಟ್ ಇರುತ್ತೋ ಆ ವರ್ಷ ಲಾಸ್ಟ್ ಇಯರ್ ತಗೊಳ್ಳಿ, ಲಾಸ್ಟ್ ಇಯರ್ ಪಿ ಫ್ಯಾಕ್ಟರ್ ಹಾಕೊಂಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ ನೀವು ಲಾಸ್ಟ್ ಕಾಲಮ್ ಎಲ್ಲ ಟೋಟಲ್ ಮಾಡಿ, ಟೋಟಲ್ ಮಾಡಿದಾಗ ಬರೋದೇ ನಿಮ್ಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಬರುತ್ತೆ. ಸೊ ಅಷ್ಟು ಟೋಟಲ್ ಮಾಡ್ತಾ ಹೋದ್ರೆ ನನಗೆ 18,180 ಪ್ಲಸ್ 24,780 ಪ್ಲಸ್ 45,060 ಪ್ಲಸ್ 54,640 ಪ್ಲಸ್ 18,630 24,840 ಇಷ್ಟು ಆಡ್ ಮಾಡಿದ್ರೆ ನನಗೆ 1,86,130 ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಇದು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಇದರಲ್ಲಿ ನಾವೇನ್ ಮಾಡ್ಬೇಕು, ಲೆಸ್. ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ನ ಲೆಸ್ ಮಾಡಬೇಕು. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ, 2 lakh rupees ಕೊಟ್ಟಿದ್ದಾರೆ. ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 2 lakh rupees ಇದೆ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ 2 lakh rupees ಕೊಟ್ಟಿದ್ದಾರೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಲೆಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ನ ನೀವು ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ ನಮ್ಗೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, -13,870 ಸಿಗುತ್ತೆ. ಸೊ ಪಾಸಿಟಿವ್ ಆದ್ರೂ ಬರ್ಲಿ ನೆಗೆಟಿವ್ ಆದ್ರೂ ಬರ್ಲಿ ನೀವು ಹೀಗೆ ಮಾಡಬೇಕು. ಸೊ ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ಇದೇ ತರ ನೀವು ಆನ್ಸರ್ ಮಾಡಬೇಕು. ಯಾವಾಗ ಸಾಲ್ವೇಜ್ ವ್ಯಾಲ್ಯೂ ಕೊಟ್ಟಿರ್ತಾರೆ ನೀವು ಇದೇ ತರನೇ ಮಾಡ್ಬೇಕಾಗುತ್ತೆ, ಸರಿನಾ? ಬಟ್ ಇದು ಸಪೋಸ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡಿದ್ರೆ ಸೇಮ್ ಪ್ರೋಸೆಸ್. ಸೊ ನೀವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಸಿಗುತ್ತೆ. ಸೇಮ್ ಪ್ರೋಸೆಸ್ ಇದೇ ತರ ಮಾಡಬೇಕು. ಸ್ಕ್ರಾಪ್ ವ್ಯಾಲ್ಯೂ ಅಲ್ಲೂ ಕೂಡ ಇದೇ ತರನೇ ಮಾಡಬೇಕಾಗುತ್ತೆ. ಸೊ ಇದು ಒಂದು ಕ್ವಶನ್. ಸ್ಕ್ರಾಪ್ ವ್ಯಾಲ್ಯೂ ಅಥವಾ ಸಾಲ್ವೇಜ್ ವ್ಯಾಲ್ಯೂ ಕೊಟ್ಟಾಗ ಎನ್ ಪಿ ವಿನ ಹೇಗ್ ಮಾಡ್ತೀರಿ, ನೀವು ಯಾವುದೇ ಪ್ರಾಬ್ಲಮ್ ಅಲ್ಲಿ ಮಾಡಿ
ಸಾಲ್ವೇಜ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಇದೆ ಅಂದ್ರೆ NPV ನಲ್ಲಿ ಲಾಸ್ಟ್ ಅಲ್ಲಿ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದ್ರೆ ನಿಮಗೆ ರಾಂಗ್ ಆನ್ಸರ್ ಬರುತ್ತೆ. ಲಾಸ್ಟ್ ಇಯರ್ ಯಾವ್ದಿತ್ತು ಆ ವರ್ಷ ತಗೊಳ್ಳೇಬೇಕಾಗುತ್ತೆ. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನಿಮಗೆ ತಿಳಿಸಬೇಕಾಗಿದ್ದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.